ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು, ಕೊಪ್ಪಳದಿಂದ. ಈ ಹಿಂದೆ GPSTRಗೆ ಪ್ರಶ್ನೆ ಮಾಡಿರುವಂತಹ ಮಹತ್ವದ ಟಾಪಿಕ್ಕನ್ನು ಹೊತ್ಕೊಂಡು ನಾನು ಬಂದಿದ್ದೇನೆ. ಇವತ್ತು ಅದನ್ನು ಚರ್ಚೆ ಮಾಡೋಣ. ಮಗದೊಂದು ಸಾರಿ ಪ್ರಶ್ನೆ ಕೇಳುವಂಥ ಸಂಭವನೀಯತೆ ಇದೆ. ಸೊ ಹಾಗಾಗಿ 1 ಮಾರ್ಕನ್ನು ಈಸಿಯಾಗಿ ನಾವು ಪಡ್ಕೊಳ್ಳೋಣ. ನೆಚ್ಚಿನ ಮಿತ್ರರೇ, ಅಬ್ಸರ್ವ್ ಹಿಯರ್. Some are the examples are there. The first one, blue eyes. Eyes ಅನ್ನೋದು noun, ನಾಮಪದ. ಈ ಬ್ಲೂ ಅನ್ನೋದು ಈ ನಾಮಪದದ ಬಗ್ಗೆ ಹೇಳ್ತಾ ಇದೆ. ಐಸ್ ಮೀನ್ಸ್ ಕಣ್ಣುಗಳು. ಎಂಥ ಕಣ್ಣುಗಳು? ನೀಲಿ ಕಣ್ಣುಗಳು. ಬ್ಲೂ ಐಸ್. ದಿಸ್ ವರ್ಡ್ ಈಸ್ talks about the noun. So next one, new hat. Hat is a noun. ಈ noun ಬಗ್ಗೆ ಈ ವರ್ಡ್ ಮಾತಾಡ್ತಾ ಇದೆ. ಎಂಥ ಹ್ಯಾಟು? ನ್ಯೂ ಹ್ಯಾಟ್. ಇಟ್ಸ್ ಅ ನ್ಯೂ ಹ್ಯಾಟ್. ಇದು ಹೊಸ ಟೊಪ್ಪಿಗೆ. ದಿಸ್ ವರ್ಡ್ ಈಸ್ ಟಾಕ್ಸ್ ಅಬೌಟ್ ದಿ ನೌನ್. ಸ್ಟ್ರೇಂಜ್ ಮ್ಯಾನ್. ಮ್ಯಾನ್ ಅನ್ನೋದು ನೌನ್. ಸ್ಟ್ರೇಂಜ್ ಅನ್ನೋದು ಈ ನೌನ್ ಬಗ್ಗೆ ಮಾತಾಡ್ತಾ ಇದೆ. ಇಟ್ ಮೀನ್ಸ್ ಸ್ಟ್ರೇಂಜ್ ಈಸ್ ಟಾಕ್ಸ್ ಅಬೌಟ್ ದಿ ನೌನ್. ನ್ಯೂ ಈಸ್ ಟಾಕ್ಸ್ ಅಬೌಟ್ ದಿ ನೌನ್. ಬ್ಲೂ ಈಸ್ ಟಾಕ್ಸ್ ಅಬೌಟ್ ದಿ ನೌನ್. ಸ್ಟ್ರಾಂಗ್ ಲೇಡಿ. ಲೇಡಿ ಈಸ್ ಅ ನೌನ್. ಸ್ಟ್ರಾಂಗ್ ಲೇಡಿ. ಎಂತಹ ಲೇಡಿ? ಸ್ಟ್ರಾಂಗ್ ಲೇಡಿ. ದಿಸ್ ಸ್ಟ್ರಾಂಗ್ ಈಸ್ ಟಾಕ್ಸ್ ಅಬೌಟ್ ದಿ ಲೇಡಿ. ಇಟ್ ಮೀನ್ಸ್ ದಿಸ್ ವರ್ಡ್ ಟಾಕ್ಸ್ ಅಬೌಟ್ ದಿ ನೌನ್. ಸೊ ಅಬ್ಸರ್ವ್ ಹಿಯರ್. ಅ ಕಪ್ ಆಫ್ ವಾಟರ್. ವಾಟರ್ ಈಸ್ ಅ ನೌನ್. ಎಷ್ಟಿದೆ ನೀರು? 1 ಕಪ್ ಇದೆ. ಅ ಕಪ್ ಆಫ್ ವಾಟರ್. This word is talks about the noun. ಈ ವರ್ಡು ನೌನ್ ಬಗ್ಗೆ ಮಾತಾಡ್ತಾ ಇದೆ. ನೌನ್ ಬಗ್ಗೆ ಹೇಳ್ತಾ ಇದೆ. 10 kilograms ಆಫ್ ಶುಗರ್. ಶುಗರ್ ಈಸ್ ಅ ನೌನ್. ಎಷ್ಟಿದೆ ಶುಗರು? 10 kilogram ಇದೆ. ದಿಸ್ 10 kilogram ಈಸ್ ಟಾಕಿಂಗ್ ಅಬೌಟ್ ದಿ ಶುಗರ್. ಇಟ್ ಮೀನ್ಸ್ this word is talking about the noun. Observe here carefully. A lot of books. Books is a noun. A lot of. ಬಹಳಷ್ಟು ಪುಸ್ತಕಗಳಿದ್ದಾವು. A lot of books. A lot of ಅನ್ನೋದು ನೌನ್ ಬಗ್ಗೆ ಮಾತಾಡ್ತಾ ಇದೆ. ಬುಕ್ ಬಗ್ಗೆ ಹೇಳ್ತಾ ಇದೆ. Many people. ಪೀಪಲ್ ಈಸ್ ಅ ನೌನ್. ಎಷ್ಟು ಜನ ಪೀಪಲ್ ಇದ್ದಾರೆ? ಮೆನಿ. ಬಹಳಷ್ಟು ಜನ ಇದ್ದಾರೆ. ಮೆನಿ ಅಂತಕ್ಕಂಥ ವರ್ಡು ಪೀಪಲ್ ಬಗ್ಗೆ ಹೇಳ್ತಾ ಇದೆ. ಪೀಪಲ್ ಬಗ್ಗೆ ಮಾತಾಡ್ತಾ ಇದೆ. ಹಾಗಾದರೆ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬಂದಿರಬಹುದು. ದೀಸ್ ವರ್ಡ್ಸ್ ಆರ್ ಟಾಕಿಂಗ್ ಅಬೌಟ್ ದಿ ನೌನ್ಸ್. ದೀಸ್ ವರ್ಡ್ಸ್ ಆರ್ ಟಾಕಿಂಗ್ ಅಬೌಟ್ ದಿ ನೌನ್ಸ್. Or these words are describing about the nouns. So that's why we called in English grammar which word is talks or which word is described about the noun. That word is called an adjective. Adjectives. In Kannada, adjectives means ನಾಮವಿಶೇಷಣ. ನಾಮಪದದ ವಿಶೇಷವನ್ನು ತಿಳಿಸುವುದೇ ನಾಮವಿಶೇಷಣ. adjectives. So blue is talks about the eyes means noun ಬಗ್ಗೆ blue ಮಾತಾಡ್ತಾ ಇದೆ. Blue is an adjective. ಐಸ್ ಹೆಂಗದವಂತ ಬ್ಲೂ ಹೇಳ್ತಾ ಇದೆ.
ಹ್ಯಾಟ್ ಹೇಗಿದೆ ಅಂತ ನೀವು ಹೇಳ್ತಾ ಇದೆ. ಮ್ಯಾನ್ ಹೇಗಿದ್ದಾನೆ, ಸ್ಟ್ರೇಂಜ್ ಇದ್ದಾನೆ ಅಂತ ಹೇಳ್ತಾ ಇದೆ. ಲೇಡಿ ಹೆಂಗಿದ್ದಾಳೆ, ಸ್ಟ್ರಾಂಗ್ ಇದ್ದಾಳೆ ಅಂತ ಹೇಳ್ತಾ ಇದೆ. ಸೊ ದೀಸ್ ವರ್ಡ್ಸ್ ಆರ್ ಟಾಕಿಂಗ್ ಅಬೌಟ್ ದಿ ನೌನ್, ದಟ್ಸ್ ವೈ ವಿ ಕಾಲ್ ದೀಸ್ ಆರ್ ದಿ ಅಡ್ಜೆಕ್ಟಿವ್ಸ್. ಹೆಂಗದವು ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಬ್ಲೂ, ನ್ಯೂ, ಸ್ಟ್ರೇಂಜ್, ಸ್ಟ್ರಾಂಗ್, these adjectives are called adjectives of these words are talking about the quality of a noun. ನೌನಿನ ಗುಣದ ಬಗ್ಗೆ ಮಾತಾಡ್ತಾ ಇದೆ. These words are adjectives of quality. ಫಸ್ಟ್ ಆಫ್ ಆಲ್ ಇವೆಲ್ಲ ಅಡ್ಜೆಕ್ಟಿವ್ಸು. ಮತ್ತು ಅಡ್ಜೆಕ್ಟಿವ್ಸ್ ಒಳಗೆ ಯಾವುದಿದು, ಒಂದು ನಾಮಪದದ ಗುಣವನ್ನು ಹೇಳ್ತಾ ಇದ್ದಾವೆ ಅಂತಂದರೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಸೊ ನೆಕ್ಸ್ಟ್ ಒನ್, ಅ ಕಪ್ ಆಫ್ ವಾಟರ್, 10 ಕಿಲೋಗ್ರಾಮ್ ಆಫ್ ಶುಗರ್. ಸೊ ಈ ವಾಟರ್ ಅನ್ನೋದು ನೌನ್, ಶುಗರ್ ಅನ್ನೋದು ಕೂಡ ನೌನ್. ಈ ನೌನ್ ಬಗ್ಗೆ ಈ ವರ್ಡ್ಸ್ ಹೇಳ್ತಾ ಇದ್ದಾವೆ. ಸೊ ಹಾಗಾಗಿ ಈ ಎರಡು ವರ್ಡ್ಸ್ಗಳು ಅಡ್ಜೆಕ್ಟಿವ್ಸ್. ಬಟ್ these words are talking about the quantity of the noun. That's why we call these are the adjectives of quantity. Quantity, understood? Very easiest concept. So next one, a lot of books, many people. First, these are all the adjectives. ಮೊದಲು ಇವೆರಡು ಅಡ್ಜೆಕ್ಟಿವ್ಸೇ, ಬಿಕಾಸ್ ಆಫ್ ನೌನ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಎಂಥ ಅಡ್ಜೆಕ್ಟಿವ್ಸ್ ಇವು? ಬುಕ್ಸ್, ಲಾಟ್ ಆಫ್ ಬುಕ್ಸ್ ಎಣಿಸ್ಬೋದು, 1 2 3 4 ಅಂತೇಳಿ. ಮ್ಯಾನಿ ಪೀಪಲ್. ಸೊ ದೀಸ್ ವರ್ಡ್ಸ್ ಆರ್ ಇಂಡಿಕೇಟ್ ದಿ ನಂಬರ್, ದಟ್ಸ್ ವೈ ದೀಸ್ ಆರ್ ಕಾಲ್ಡ್ adjectives of number. It's a very easiest concept. Which word is talks about the, or which word is describe about the noun or the subject or the pronoun is called an adjective. ಯಾವ ಪದ ನಾಮಪದದ ವಿಶೇಷವನ್ನು ತಿಳಿಸುತ್ತದೆಯೋ ಅದನ್ನೇ ನಾವು ನಾಮವಿಶೇಷಣ ಅಂತ ಕರಿತೀವಿ. ಇನ್ ಇಂಗ್ಲಿಷ್ adjectives. ಸಮ್ ಆರ್ ದ ಎಕ್ಸಾಂಪಲ್ಸ್. ನಿಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. There are dash days in a week. It's a very easiest answer. There are 7 days in a week. So days is a noun. ದಿನಗಳು ಅಂತಕ್ಕಂಥದ್ದು ನೌನ್. ಎಷ್ಟು ದಿನಗಳು? 7 ದಿನಗಳು. ಈ 7 ನಂಬರು ಈ ನೌನ್ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಇದು ಅಡ್ಜೆಕ್ಟಿವ್. ಇಟ್ಸ್ ಅ ಕ್ಲಿಯರ್. ಅದರಲ್ಲಿ ಯಾವುದು ಅಂತಂದರೆ ಇಟ್ಸ್ ಇಂಡಿಕೇಟ್ ದ ನಂಬರ್. ಸೊ ಹಾಗಾಗಿ ಅಡ್ಜೆಕ್ಟಿವ್ ಆಫ್ ನಂಬರ್. ನೆಕ್ಸ್ಟ್ ಒನ್, ಗಾಂಧೀಜಿ ವಾಸ್ ಅ ಡ್ಯಾಶ್ ಮ್ಯಾನ್. ಗಾಂಧೀಜಿ ವಾಸ್ ಅ ಗ್ರೇಟ್ ಮ್ಯಾನ್. ಸೊ ಹಿಯರ್ ಈಸ್ ಅ ಮ್ಯಾನ್ ಈಸ್ ಅ ನೌನ್. ಮನುಷ್ಯ ನೌನ್. ಅದು ಎಂಥ ಮನುಷ್ಯ? ಗ್ರೇಟ್ ಮ್ಯಾನ್. ಸೊ ಹಾಗಾಗಿ ಗ್ರೇಟ್ ಈಸ್ ಆನ್ ಅಡ್ಜೆಕ್ಟಿವ್. ಎಂಥ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಬಿಕಾಸ್ ಆ ಮನುಷ್ಯನ ಕ್ವಾಲಿಟಿಯನ್ನು ಹೇಳ್ತಾ ಇದೆ. ದೇ ಲಿವ್ ಇನ್ ಅ ಡ್ಯಾಶ್ ಹೌಸ್. ದೇ ಲಿವ್ ಇನ್ ಅ ಬ್ಯೂಟಿಫುಲ್ ಹೌಸ್. ಹೌಸ್ ಈಸ್ ಅ ನೌನ್, ದಿಸ್ ಈಸ್ ಅ ನೌನ್, ಆ್ಯಂಡ್ ದಿಸ್ ಈಸ್ ಅ ನೌನ್, ಆ್ಯಂಡ್ ದಿಸ್ ಈಸ್ ಅ ನೌನ್. ಎಂತಹ ಮನೆ? ಬ್ಯೂಟಿಫುಲ್ ಮನೆ. ದಿಸ್ ಬ್ಯೂಟಿಫುಲ್ ಈಸ್ talking about the noun. So that's why this is an adjective. After that, ಇದು ಎಂಥ ಅಡ್ಜೆಕ್ಟಿವ್ ಅಂದರೆ ಮನೆಯ ಗುಣವನ್ನು ತಿಳಿಸ್ತಾ ಇದೆ. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್. ಲತಾಸ್ ಹೇರ್ ಈಸ್ ಡ್ಯಾಶ್. ಲತಾಸ್ ಹೇರ್ ಈಸ್ ಗಾರ್ಜಿಯಸ್. Gorgeous. This gorgeous word talks about the Lata's hair. Lata's hair. Lata's hair is a noun.
ಆ ಹೇರಿನ ಗುಣವನ್ನು ತಿಳಿಸ್ತಾ ಇದೆ ಗಾರ್ಜಿಯಸ್. ಸೊ ದಿಸ್ ಈಸ್ ಆನ್ ಅಡ್ಜೆಕ್ಟಿವ್ ಫಸ್ಟ್. ಆಫ್ಟರ್ ದಟ್ ಇದು ಎಂಥ ಅಡ್ಜೆಕ್ಟಿವ್ ಅಂತಂದಾಗ ಗಾರ್ಜಿಯಸ್ ಈಸ್ ಅ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ನೆಕ್ಸ್ಟ್, ಮೈ ಮದರ್ ಈಸ್ ಡ್ಯಾಶ್. ಮೈ ಮದರ್ ಈಸ್ ಹ್ಯಾಪಿ. ಸೊ ಮೈ ಮದರ್ ಈಸ್ ಅ ನೌನ್. ನಾನು ಆಗಲೇ ಹೇಳಿದೆ, which word is talks about the noun, or which word is talks about the subject, or which word is talking about the pronoun, that word is called an adjective. So my mother is the subject. So ಈ ಸಬ್ಜೆಕ್ಟ್ ಬಗ್ಗೆ ಆ್ಯಂಡ್ ಇದು ನೌನು ಕೂಡ ಹೌದು. ಈ ನೌನ್ ಬಗ್ಗೆ ಈ ವರ್ಡ್ ಮಾತಾಡ್ತಾ ಇದೆ, ಇದರ ಗುಣವನ್ನು ಈ ವರ್ಡ್ ತಿಳಿಸ್ತಾ ಇದೆ. ಸೊ ಹ್ಯಾಪಿ ಈಸ್ ಆನ್ ಅಡ್ಜೆಕ್ಟಿವ್. There is dash water in the pond. There is enough water in the pond. ಕೊಳದಲ್ಲಿ ಸಾಕಷ್ಟು ನೀರಿದೆ. ಸೊ ವಾಟರ್ ಈಸ್ ಅ ನೌನ್. ಎಷ್ಟಿದೆ ನೀರು? ಸಾಕಷ್ಟಿದೆ. ದಿಸ್ ವರ್ಡ್ ಟಾಕ್ಸ್ ಅಬೌಟ್ ದಿ ನೌನ್, ದಟ್ಸ್ ವೈ ದಿಸ್ ಈಸ್ ಆನ್ ಅಡ್ಜೆಕ್ಟಿವ್. ಈ ವರ್ಡು ಅಡ್ಜೆಕ್ಟಿವ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಹಾಗಾಗಿ ಇನಫ್ ಈಸ್ ಆನ್ ಅಡ್ಜೆಕ್ಟಿವ್. ಇದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಲಾಸ್ಟ್ ಎಕ್ಸಾಂಪಲ್, ಶಿ ಬಾಯ್ಸ್ ಡ್ಯಾಶ್ ಡ್ರೆಸ್ಸಸ್. ಇಲ್ಲಿ ಫಸ್ಟ್ ಯು ಐಡೆಂಟಿಫೈ ದ ನೌನ್. ಡ್ರೆಸ್ಸಸ್ ಈಸ್ ಅ ನೌನ್. ಸೊ ಇದು ನೌನ್ ಇದು. ಸೊ ಈ ನೌನ್ ಬಗ್ಗೆ ಯಾವುದಾದ್ರೂ ವರ್ಡ್ ಹೇಳಬೇಕು. ಎಂತಹ ಡ್ರೆಸ್? ಫಾರ್ ಎಕ್ಸಾಂಪಲ್, ಎನಿವನ್ ಕಲರ್? ಗ್ರೀನ್ ಡ್ರೆಸ್ಸಸ್. ಗ್ರೀನ್ ಡ್ರೆಸ್ಸಸ್. ಡ್ರೆಸ್ಸಸ್ ಈಸ್ ಅ ನೌನ್. ಎಂಥ ಡ್ರೆಸ್? ಗ್ರೀನ್ ಡ್ರೆಸ್. ದಿಸ್ ಗ್ರೀನ್ ಟಾಕ್ಸ್ ಅಬೌಟ್ ದ ಡ್ರೆಸ್. This word is describing about the noun. So that's why green is an adjective. So ಈ ಡ್ರೆಸ್ಸಿನ ಕ್ವಾಲಿಟಿ ಹೇಳ್ತಾ ಇದೆ. ಸೊ ಹಾಗಾಗಿ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಸರ್ ಇಟ್ಸ್ ಓಕೆ, ಬಟ್ ಎಕ್ಸಾಮಲ್ಲಿ ಹೇಗೆ ಕೇಳ್ತಾನೆ ಪ್ರಶ್ನೆ? ಸೊ ಈ ಹಿಂದೆ GPS ಸ್ಟಾರ್ಗೆ ಕೇಳಿದಂಥ 2 ಪ್ರಶ್ನೆಗಳನ್ನು ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಅದನ್ನು ಕ್ಲಿಯರ್ ಮಾಡೋಣ, ಯಾವ ಥರ ಪ್ರಶ್ನೆ ಅರೈಸ್ ಆಗುತ್ತೆ ಅಂಥೇಳಿ. ದ ಫಸ್ಟ್ ಕ್ವಶನ್ ಈಸ್, she is able to score more marks. ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಮೋರ್ಗೆ ಅಂಡರ್ಲೈನ್ ಮಾಡಿ ಇದು ಯಾವ ವರ್ಡ್ ಐಡೆಂಟಿಫೈ ಮಾಡುತ್ತೆ ಅಂತ ಹೇಳಿ ಕೇಳಿದಾನೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಸೊ ಮೋರ್ ಮಾರ್ಕ್ಸ್, ಮಾರ್ಕ್ಸ್ ಅನ್ನೋದು ನೌನ್. ಎಷ್ಟು ಮಾರ್ಕ್ಸ್ ತೆಗೆದಿದ್ದಾಳ? ಹೆಚ್ಚು ಮಾರ್ಕ್ಸ್ ತೆಗೆದಿದ್ದಾಳ. ದಿಸ್ ಮೋರ್ ಈಸ್ ಟಾಕಿಂಗ್ ಅಬೌಟ್ ದಿ ನೌನ್. ಸೊ ಹಾಗಾಗಿ ಮೋರ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಆಪ್ಷನ್ ನೌನ್ ಕೊಟ್ಟಿದ್ದಾನ, ವರ್ಬ್ ಕೊಟ್ಟಿದ್ದಾನ, ಅಡ್ವರ್ಬ್ ಕೊಟ್ಟಿದ್ದಾನ, ಅಡ್ಜೆಕ್ಟಿವ್ ಕೊಟ್ಟಿದ್ದಾನ. ಸೊ ದಿಸ್ ವರ್ಡ್ ಈಸ್ ಡಿಸ್ಕ್ರೈಬಿಂಗ್ ಆರ್ ದಿಸ್ ವರ್ಡ್ ಈಸ್ ಟಾಕಿಂಗ್. ಸೊ ದಿಸ್ ವರ್ಡ್ ಈಸ್ ಶೋವಿಂಗ್ ದ quality of number of the noun. That's why this is an adjective. So answer is very easy, D. It's a very easiest concept. And last example, ಇದು ಕೂಡ ಲಾಸ್ಟು GPS ಯಾರಿಗೆ ಕೇಳಿರ್ತಕ್ಕಂಥದ್ದು. Children like delicious food, so mothers are forced to prepare. Here delicious is, ಡೆಲಿಷಿಯಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ನಮಗೆ ಅರ್ಥ ಆಗದೆ ಇದ್ದರೆ, ಡೆಲಿಷಿಯಸ್ ಆದಮೇಲೆ ಏನಿದೆ? ಫುಡ್ ಇದೆ. ಎಂಥ ಫುಡ್ಡು? ಡೆಲಿಷಿಯಸ್ ಫುಡ್ಡು. ಸೊ ಫುಡ್ ನೌನ್. ಸೊ ಫುಡ್ ನೌನ್ ಅಂದರೆ ಈ ಫುಡ್ಡಿನ ಕ್ವಾಲಿಟಿ ಹೇಳ್ತಾ ಇದೆ ಡೆಲಿಷಿಯಸ್. ಸೊ ಹಾಗಾಗಿ ಇದು ಅಡ್ಜೆಕ್ಟಿವ್. ಸೊ ಆಪ್ಷನ್ ನೌನ್ ಇದೆ, ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ, ಅಡ್ವರ್ಬ್ ಇದೆ. ಆನ್ಸರ್ ಇಸ್ ಆನ್ ಅಡ್ಜೆಕ್ಟಿವ್. ಸರ್ ಹಾಗಾದರೆ ಉಳಿದಿದ್ದೇನು? ಚಿಲ್ಡ್ರನ್ ಈಸ್ ಅ ಸಬ್ಜೆಕ್ಟ್, ಲೈಕ್ ಈಸ್ ಅ ವರ್ಬ್. ಸೊ ಡೆಲಿಷಿಯಸ್ ಫುಡ್, ಡೆಲಿಷಿಯಸ್ ಫುಡ್ ಈಸ್ ಅ ಆಬ್ಜೆಕ್ಟ್ ಆಗುತ್ತೆ. ಮತ್ತು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅದು ಏನು ಆಗುತ್ತೆ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದಾಗ, ಸೊ ಫುಡ್ ಈಸ್ ಅ ನೌನ್, ಡೆಲಿಷಿಯಸ್ ಈಸ್ ಅನ್ ಅಡ್ಜೆಕ್ಟಿವ್, ಚಿಲ್ಡ್ರನ್ ಈಸ್ ಅ ನೌನ್, ಲೈಕ್ ಈಸ್ ಅ ವರ್ಬ್, ಮದರ್ಸ್ verb or mother's noun or verb, forced verb, to prepare infinitive. ವೆರಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು.
ಈ ಒಂದು ಎಡ್ಜೆಕ್ಟಿವ್ ಮುಂದೆ ನೌನ್ ಇರುತ್ತೆ, ಆ ನೌನ್ ಬಗ್ಗೆ ಈ ವರ್ಡ್ ಹೇಳ್ತಾ ಇರುತ್ತೆ. ಇನ್ ಕೇಸ್ ಈ ಥರದ್ದು ಬಂದಾಗ ಆಫ್ಟರ್ ದ ವರ್ಬ್ ಎಡ್ಜೆಕ್ಟಿವ್ ಇರುತ್ತೆ, ಸ್ವಲ್ಪ ಗಮನ ಹರಿಸ್ಬೇಕು. ದಿಸ್ ಈಸ್ ದ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್. 1 ಮಾರ್ಕಿಗೆ ಪ್ರತಿ ಸರಿ GS ಪೇಪರಲ್ಲಿ ಕೇಳಿದಾನ GPSTRಗೆ. ಸೊ ಹಾಗಾಗಿ ಈ ಒಂದು ಟಾಪಿಕನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ಸೊ ಹೀಗೆ ಮತ್ತೊಂದು ಟಾಪಿಕ್ನೊಂದಿಗೆ ಮತ್ತೊಂದು ಸಾರಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.